ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ತುಂಬ ಸಿಂಪಲ್ ಆಗಿ ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಬೋದಂತ ವೆಜ್ ರೈಸ್ ಬಾತ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಸಪ್ರೇಟ್ ಆಗಿ ರೈಸ್ ಕುಕ್ ಮಾಡೋ ಅವಶ್ಯಕತೆ ಇಲ್ಲ, ಮಸಾಲೆ ಎಲ್ಲ ರುಬ್ಬೋ ಚಿಂತೆನೂ ಸಹ ಇಲ್ಲ. ಹೋಟೆಲ್ ಸ್ಟೈಲ್ ಕಲರ್ ಅಲ್ಲಿ ಹೋಮ್ ಮೇಡ್ ಟೇಸ್ಟ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ಮಧ್ಯ ಮಧ್ಯ ನಾನು ಶೇರ್ ಮಾಡುವ ಟಿಪ್ಸ್ ನಿಮ್ನ ರೈಸ್ ಬಾತ್ ಟೇಸ್ಟ್ ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಚಾನೆಲ್ಗೆ ಹೊಸಬ್ರು ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗಿದ್ರೆ ಇನ್ಯಾಕೆ ತಡ, ನಾವು ಇವತ್ತಿನ ವೆಜ್ ರೈಸ್ ಬಾತ್ ರೆಸಿಪಿನ ಶುರು ಮಾಡೋಣ ಬನ್ನಿ. ಈಗ ಮೊದಲಿಗೆ ನಮಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. 2 ಟೊಮೊಟೊ, ಈರುಳ್ಳಿ, 6 ಹಸಿಮೆಣಸಿಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಪಲಾವ್ ಎಲೆ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಕಸ್ತೂರಿ ಮೇಥಿ, ನೆನೆಸಿದ ಬಟಾಣಿ, ಉಪ್ಪು, ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ಹಾಗೂ ಕಾಶ್ಮೀರಿ ಚಿಲ್ಲಿ ಪೌಡರ್. ಇಲ್ಲಿ ನಾನು ಕ್ಯಾರೆಟ್, ಹುಳ್ಳಿಕಾಯಿ, ಗೆಡ್ಡೆಕೋಸನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಅಕ್ಕಿನ ತೊಳೆದು 20 ನಿಮಿಷ ನೆನೆಸಿಟ್ಟಿದ್ದೀನಿ. ಮೊದಲಿಗೆ ನಾವು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದ ಮೇಲೆ ನಾವು ಇದಕ್ಕೆ 2 ಏಲಕ್ಕಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಕರ್ಬೇವು ಸೊಪ್ಪು ಇದನ್ನೆಲ್ಲ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫಸ್ಟು. ನಂತರ ನಾನು ಇದಕ್ಕೆ ತುರ್ಕೊಂಡಿರೋ ಶುಂಠಿ ಹಾಗೂ ಬೆಳ್ಳುಳ್ಳಿನ ನಾನು ಸ್ವಲ್ಪ ಜಜ್ಜಿ ಹಾಕೊತಾ ಇದ್ದೀನಿ. ಈ ರೀತಿ ಹಾಕೊಳ್ಳೋದ್ರಿಂದ ಒಳ್ಳೆ ಸುವಾಸನೆ ಕೊಡುತ್ತೆ ಹಾಗೂ ರೈಸ್ ಬಾತ್ಗೆ ತುಂಬ ಒಳ್ಳೆ ಫ್ರೆಶ್ ಅರೋಮಾ ಬರುತ್ತೆ. ಟೇಸ್ಟ್ ಕೂಡ ನೆಕ್ಸ್ಟ್ ಲೆವೆಲ್ಗಿರುತ್ತೆ. ನಿಮ್ಮ ಹತ್ರ ಏನಾದ್ರು ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಂದರೆ ನೀವು ಅದನ್ನೇ ಸಹ ಯೂಸ್ ಮಾಡ್ಬೋದು. ಬಟ್ ಈ ರೀತಿ ಫ್ರೆಶ್ ಆಗಿರೋದನ್ನ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಹಾಗೂ ಅರೋಮಾ ಬರುತ್ತೆ. ಈಗ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿಕಾಯಿ ಹಾಗೂ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ತುಂಬ ಮಸಾಲ ತಿನ್ನೋಕ್ಕೆ ಇಷ್ಟಪಡದೇ ಇಲ್ದಿರೋರು ಈ ರೆಸಿಪಿನ ಡೆಫಿನೆಟ್ಲಿ ಟ್ರೈ ಮಾಡಿ. ಇದು ತುಂಬ ಮೈಲ್ಡ್ ಆಗಿರುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಲೈಟ್ ಗೋಲ್ಡನ್ ಕಲರ್ ಬಂದಮೇಲೆ ಹಾಗೂ ಸೊಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಪೌಡರ್ಗಳನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಇವತ್ತು 1-2 ಸ್ಪೂನಷ್ಟು ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಅರಿಶಿನ ಹಾಗೂ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರು ಕಲರ್ಗೋಸ್ಕರ. ನಾವು ಮುಂಚೆನೇ ಮೆಣಸಿಕಾಯಿ ಕೂಡ ಆ್ಯಡ್ ಮಾಡಿರೋದ್ರಿಂದ ನೀವು ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ಈಗ ನಾವು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೋನ ಆ್ಯಡ್ ಮಾಡೋಣ. ನಾನಿಲ್ಲಿ ಇವತ್ತು 2 ದಪ್ಪದ ಟೊಮೊಟೊನ ತೊಗೊತಾ ಇದ್ದೀನಿ. ಟೊಮೊಟೊನ ನಾವು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮ್ಯಾಟೊ ಚೆನ್ನಾಗಿ ಕುಕ್ ಆದರೆ ರೈಸ್ ಬಾತ್ಗೆ ಒಳ್ಳೆ ಕಲರ್ ಮತ್ತು ಟೇಸ್ಟ್ ಬರುತ್ತೆ. ನಾನು ಈರುಳ್ಳಿ ಎಲ್ಲ ಹಾಕ್ಕೊಂಡಾಗಲೇ ಬಟಾಣಿನೂ ಸಹ ಹಾಕ್ಕೊಂಡಿದ್ದೆ. ಈಗ ನಾವು ಇದಕ್ಕೆ ಕಟ್ ಮಾಡ್ಕೊಂಡಿರೋ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ಅಂದರೆ ಕ್ಯಾಪ್ಸಿಕಮ್, ಆಲೂಗೆಡ್ಡೆ, ಬೀನ್ಸ್ ಹಾಗೂ ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಮ ಮನೇಲಿರೋ ತರಕಾರಿನ ಹಾಕ್ಕೊಬೋದು. ನೀವು ಇದಕ್ಕೆ ಕಾಲಿಫ್ಲವರ್ನು ಕೂಡ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ 2-3 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಆದಷ್ಟು ಫ್ರೆಶ್ ವೆಜಿಟೇಬಲ್ಸ್ನ ಯೂಸ್ ಮಾಡಿದ್ರೆ ಟೇಸ್ಟ್ ಮತ್ತು ಕಲರ್ ಎರಡೂ ಸೂಪರ್ ಆಗಿರುತ್ತೆ. ತರಕಾರಿನೂ ಅಷ್ಟೇ, ನಾವು ಒಂದು ಮೀಡಿಯಮ್ ಸೈಜಿಗೆ ಕಟ್ ಮಾಡೋದ್ರಿಂದ ಎಲ್ಲ ಕ್ಲೀನಾಗಿ ಕುಕ್ ಆಗುತ್ತೆ ಹಾಗೂ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಕೂಡ. ನಿಮಗೆ ಸ್ಪೈಸಿ ಆಗಿರೋ ಅಡುಗೆ ಇಷ್ಟ ಆಗುತ್ತಾ ಅಥವಾ ಈ ರೀತಿ ಮೈಲ್ಡ್ ಆಗಿರೋದು ಇಷ್ಟ ಆಗುತ್ತಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನಾವು ತೊಳೆದು ಎತ್ತಿಟ್ಕೊಂಡಿದ್ದಂಥ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡೋಣ. ಅಕ್ಕಿನ ತುಂಬ ನಾವು ಫೋರ್ಸಾಗಿ ಮಿಕ್ಸ್ ಮಾಡಬಾರ್ದು, ಲೈಟಾಗಿ ಮಸಾಲ ಜೊತೆ ಕೋಟ್ ಮಾಡೋಣ. ಅಕ್ಕಿನ ಈ ರೀತಿ ನಾವು 15-20 ನಿಮಿಷ ಸೋಕ್ ಮಾಡೋದ್ರಿಂದ ಅನ್ನ ಚೆನ್ನಾಗಿ ಕುಕ್ ಆಗುತ್ತೆ ಹಾಗೂ ರೈಸ್ ಬಾತ್ ಫ್ಲಫಿ ಆಗುತ್ತೆ. ನಾವು ಅಕ್ಕಿನ ತೊಳೆಯುವಾಗ ಕೂಡ ಜಾಸ್ತಿ ರಬ್ ಮಾಡಬಾರ್ದು, ಲೈಟಾಗಿ ವಾಶ್ ಮಾಡಿದ್ರೆ ಸಾಕು. ಇಲ್ಲ ಅಂದರೆ ಅಕ್ಕಿ ಕಾಳುಗಳೆಲ್ಲ ಚಾಗೋಗುತ್ತೆ. ಈಗ ನಾವು ಅಗತ್ಯ ಇರೋಷ್ಟು ನೀರನ್ನ ಹಾಕ್ಕೊಳ್ಳೋಣ. ನೀರಿನ ಮೆಜರ್ಮೆಂಟ್ ಕರೆಕ್ಟ್ ಆಗಿದ್ರೆ ಮಾತ್ರ ರೈಸ್ ಬಾತ್ ಪರ್ಫೆಕ್ಟ್ ಆಗುತ್ತೆ. ರೈಸ್ ಪ್ರಕಾರ ವಾಟರ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಈ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ನಾವು ಯಾವುದೇ ರೈಸ್ ಅಡುಗೆ ಮಾಡಿದ್ರೂ ವಾಟರ್ ಮೆಷರ್ಮೆಂಟ್ ತುಂಬ ಇಂಪಾರ್ಟೆಂಟ್. ಕರೆಕ್ಟ್ ರೇಷಿಯೋ ಇದ್ದರೆ ಮಾತ್ರ ರೈಸು ಮುದ್ದೆ ಆಗಲ್ಲ ಹಾಗೂ ಅಕ್ಕಿ ರೀತಿ ಸಹ ಇರಲ್ಲ. ಈಗ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಅದೇ ಕಸ್ತೂರಿ ಮೇಥಿ. ಇದನ್ನು ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಆ್ಯಡ್ ಮಾಡಿ. ಹೀಗೆ ಮಾಡೋದ್ರಿಂದ ಒಳ್ಳೆ ಅರೋಮಾ ರಿಲೀಸ್ ಆಗುತ್ತೆ. ಕಸ್ತೂರಿ ಮೇಥಿನ ಜಾಸ್ತಿ ಹಾಕಬೇಡಿ, ಹಾಗಂತ ಸ್ವಲ್ಪ ಕ್ವಾಂಟಿಟಿ ಸಾಕು. ಜಾಸ್ತಿ ಹಾಕಿದ್ರೆ ಅದ್ರ ಟೇಸ್ಟ್ ಡಾಮಿನೇಟ್ ಆಗಿ ಬೇರೆ ಮಸಾಲ ಫ್ಲೇವರ್ನ ಕವರ್ ಮಾಡಿಬಿಡುತ್ತೆ. ಕಸ್ತೂರಿ ಮೇಥಿನ ಕುಕ್ಕರ್ ಕ್ಲೋಸ್ ಮಾಡುವ ಮುಂಚೆ ಆ್ಯಡ್ ಮಾಡಿದ್ರೆ ಅದ್ರ ಫ್ಲೇವರ್ ರೈಸ್ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಫ್ರೆಶ್ ಅರೋಮಾ ಮತ್ತು ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ಗೆ ಇದು ಒಂದು ಸಿಂಪಲ್ ಸೀಕ್ರೆಟ್. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾನು 2 ವಿಷಿಲ್ ಓಡಿಸ್ಕೊಂಡಿದ್ದೀನಿ.
ಓಪನ್ ಮಾಡಿದ ತಕ್ಷಣ ಎಷ್ಟು ಒಳ್ಳೆ ಸ್ಮೆಲ್ ಬರ್ತಿದೆ ಅಂದರೆ ನೀವು ಕೂಡ ಒಮ್ಮೆ ಡೆಫಿನೆಟಾಗಿ ಟ್ರೈ ಮಾಡಿ. ಹಾಗೆ ನೀವು ನೋಡ್ತಾ ಇರ್ಬೋದು ಅಕ್ಕಿ ಸಹ ಎಷ್ಟು ಉದ್ರುದ್ರಾಗಿದೆ ಅಂತ. ಈಗ ಇದಕ್ಕೆ ನಾವು ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ. ಇದರಿಂದ ಟೇಸ್ಟ್ ಇನ್ನೂ ರಿಚ್ ಆಗುತ್ತೆ. ಈಗ ನಮ್ಮ ಹಾಟ್ ವೆಜ್ ರೈಸ್ ಬಾತ್ ರೆಡಿ ಆಗಿದೆ. ಇದನ್ನ ಆನಿಯನ್ ರಾಯ್ತಾ, ಕೋಕೋನಟ್ ಚಟ್ನಿ, ಚಿಪ್ಸ್ ಅಥವಾ ಪ್ಲೇನ್ ಕರ್ಡ್ ಜೊತೆ ಸರ್ವ್ ಮಾಡಿದ್ರೆ ಸೂಪರ್ ಕಾಂಬಿನೇಷನ್. ಲಂಚ್ ಬಾಕ್ಸ್, ಆಫೀಸ್ಗೆ, ಸ್ಕೂಲ್ಗೆ, ಟ್ರಾವೆಲ್ಗೆ ಇದು ಪರ್ಫೆಕ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್. ಬಾಯ್.